ದ್ವಿಭಾಷಾ ನೀತಿ ಮಾಡಿಲ್ಲ. ಇಲ್ಲ, ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಕಡ್ಡಾಯ ಮಾಡಬಾರ್ದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ, ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಈ ವರ್ಷದಿಂದ ಸರ್, ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿರೋಧ ಮಾಡ್ತಾ ಇದ್ದಾವೆ, ನಾವಿದನ್ನ ಒಪ್ಪೋದಿಲ್ಲ ದ್ವಿಭಾಷಾ ನೀತಿನ. ಸರ್ಕಾರ ತೀರ್ಮಾನ ಮಾಡಿದೆ, ಈಗ ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಎಲ್ಲರ 100% ಒಪ್ಪಿಗೆ ಮಾಡ್ಕೊಳ್ಳೋರು ಯಾವುದೂ ಇರೋದಿಲ್ಲ. ನೋಡೋಣ, ನಾವು ಈ ತೀರ್ಮಾನ ಮಾಡಿದ್ವಿ. ಅಂದರೆ ಹಿಂದಿ ಏರಿಕೆ ಅತಿ ಆಗ್ತಾ ಇದೆ. ಹಿಂದಿ ಏರಿಕೆ ಅಂತಲ್ಲ, ಹಿಂದಿ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು ಅನ್ನೋದಷ್ಟೇ. ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದುವಾಗಿತ್ತ? ಕಡ್ಡಾಯ ಇರಲಿಲ್ಲ, ನಾವು ಓದ್ತಾ ಇದ್ದೋ, ಕಡ್ಡಾಯ ಇರಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಹೋಗ್ಲಿಲ್ಲ.